ಮಡತ್ಯಾರು ಸಮೀಪದ ಬಳ್ಳಮಂಜದ ಶ್ರೀ ಅನಂತೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಷಷ್ಠಿ ಉತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಡಿನೆಲ್ಲೆಡೆ ಶನಿವಾರ ಸುಬ್ರಹ್ಮಣ್ಯ ಷಷ್ಠಿ ಉತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ, ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ, ಮಾಣೂರು ಹಾಗೂ ಬಳ್ಳಮಂಜ ಶ್ರೀ ಅನಂತ ಸುಬ್ರಹ್ಮಣ್ಯ ದೇವರ ಕ್ಷೇತ್ರದಲ್ಲಿ ಷಷ್ಠಿ ಉತ್ಸವ ಭಕ್ತ ಸಂದೋಹದ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಮಡಂತ್ಯಾರಿನಿಂದ ಸುಮಾರು 8 ಕಿಲೋಮೀಟರ್ ಬಲಭಾಗಕ್ಕೆ ಸಾಗಿದಾಗ ಸಿಗುವ ಪರಮ ಪಾವನ ಕ್ಷೇತ್ರವಾದ ಬಳ್ಳಮಂಜ ಕ್ಷೇತ್ರದಲ್ಲಿ ನಡೆಯುವ ಷಷ್ಠಿ ಉತ್ಸವಕ್ಕೆ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಬೆಳ್ಳಿಯ ನರ, ಕೆಡು, ತೊಟ್ಟಿಲ ಮಗು, ಚರ್ಮ ಇತ್ಯಾದಿಗಳನ್ನು ಸಲ್ಲಿಸಿ ಕೃತಾರ್ಥರಾದರು. ಶ್ರೀ ಕ್ಷೇತ್ರದ ನಾಗ ಹಾಗೂ ಸುಬ್ರಹ್ಮಣ್ಯ ದೇವರ ಅನುಗ್ರಹದ ಬಗ್ಗೆ ಇಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ಕಥೆ ಇದೆ. ಮಂಗಳೂರಿನ ಭಗವಾನ್ ದಾಸ್ ಎಂಬವರ ಬದುಕಿನ ಕಥೆಯಂತೂ ರೋಚಕ. ವಿದೇಶದಿಂದ ತೆರಳಿದ ಭಗವಾನ್ ಶ್ರೀ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದು ಹೀಗೆ. ವೆಜ್ ಸ್ಟಾರ್ಟ್ ಮಾಡ್ತೀನಿ ಕೊಂತ ಕಡಿಮೆ ಒಂದು ಬರ್ತದೆ ಇತ್ತ ಕಂಪ್ಲೀಟ್ಲಿ ಓಕೆ ಐದು ಪಕ್ಕ ಈ ಇದೇ ಬರ್ತದೆ ಎನ್ನ ಆಯ್ತಾ ಎನ್ನ ಎಂಜಿನ ಶಕ್ತಿ ಅನುಸಾರ ಅವೇ ನಾನು ಈ ದೇವಸ್ಥಾನಕ್ಕೆ ಕಾಣಿಕೆ ಅದು ಕೊಡ್ತೇನೆ. ಸೊ ಅಂಚನೆ ನಾನು ದೇವರ ಕೂಡ ನಟ್ಟಿದ್ದೆ ಅಲ್ಲಿ ಬಂದ ಹೆಂಗೆ ಕೊಂಚ ಆಫ್ರಿಕಾ ಕಂಟ್ರಿಗೆ ಲಿಬಿಯಾ ಕೊಂಚ ಪೋಸ್ಟಿಂಗ್ ಆವಡ. ಸೊ ಆ ಪೋಸ್ಟಿಂಗ್ ಈ ತಿಂಗಳು ಆವುಂಡು ಯಾನು ನೆಕ್ಸ್ಟ್ ಮಂತ್ ಪಿದಡೊಂದಿಲ್ಲ. ಸೊ ಏನಾಡ್ದು ಎಂಚಿನ ನನ್ನದ ಫ್ಯೂಚರ್ಡ್ ಬಂದ ಯಾನು ಈ ದೇವಸ್ಥಾನಕ್ಕೆ ದಾದ ಏನಾಡ್ದು ಹೆಲ್ಪ್ ಮಲ್ಪೇರು ಹಾಕೊಂಡು ಈ ದೇವರ ದಾದಕ್ಕೆ ಹೆಂಗೆ ಮಲ್ಪೇರ ಪನ್ಪೇರು ಅವ ನಾನು ಈ ದೇವಸ್ಥಾನ ಮಲ್ತಂದು ಬರ್ತೇನೆ. ಒಂದು ಎನ್ನ ರಿಯಲ್ ಸ್ಟೋರಿ ಏನಾಡ್ದು ಆತೀನಿ ಈ ಟೆಂಪಲ್ ಅಂತ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ ರಥೋತ್ಸವವಾದ ಬಳಿಕ ಸೂಚನೆ ಬಂದು ಶ್ರೀ ಕ್ಷೇತ್ರದ ರಥೋತ್ಸವ ನಡೆಯುತ್ತದೆ. ರಥೋತ್ಸವದ ವೇಳೆ ಇಂದಿಗೂ ಗರುಡ ಪಕ್ಷಿ ಬಾನಲ್ಲಿ ಹಾರಾಡುತ್ತದೆ. ಕ್ಷೇತ್ರದ ಐತಿಹ್ಯದ ಬಗ್ಗೆ ಕ್ಷೇತ್ರದ ಮುಖ್ಯಸ್ಥರು ಹೀಗೆನ್ನುತ್ತಾರೆ. ಬಿಲ್ಲವ ಸಮುದಾಯಕ್ಕೆ ಸೇರಿದ ಮಹಿಳೆಯೊಬ್ಬರ ಸೇಂದಿ ಅಂಗಡಿಯಲ್ಲಿ ಮೊದಲು ಭತ್ತವನ್ನು ಅಳಿಲಿಕ್ಕೆ ಬಳ್ಳವನ್ನು ಬಳಸ್ತಾ ಇದ್ರು. ಆ ಬಳ್ಳದಲ್ಲಿ ಈ ಮಂಜ ಅಂದರೆ ನಾಗ ಉದ್ಭವಿಸಿದ ಕಂಡು ಬಂದ ಕಾರಣ ಬಳ್ಳ ಮಂಜ ಅಂತ ಹೆಸರು. ಬಳ್ಳದಲ್ಲಿ ಮಂಜ ಅಂತ ಹೇಳಿದ ಕಾರಣ ಬಳ್ಳ ಮಂಜ ಅಂತ ಹೆಸರು ಬಂತು. ಮೂಲ ಸ್ಥಾನದಲ್ಲಿ ಹುತ್ತ ಇದೆ. ಅಲ್ಲಿ ದೇವರಿಗೆ ವಿಶೇಷವಾದ ನಿತ್ಯ ಪೂಜೆ ನಡೀತದೆ. ಹಾಗೆ ಶ್ರೀ ದೇವಳದಲ್ಲಿ ವರ್ಷಂಪ್ರತಿ ವಿಶೇಷವಾದ ಆಚರಣೆ ಇದೆ. ಶ್ರಾವಣ ಮಾಸದಲ್ಲಿ 1 ತಿಂಗಳು ಪೂರ್ತಿ ಅನ್ನ ಸಂತರ್ಪಣೆ ಜರುಗುತ್ತದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ನಾಗದೇವರ ಪೂಜೆಗೆ ಅಸಂಖ್ಯಾತ ಭಕ್ತಾದಿಗಳು ಆಗಮಿಸುತ್ತಾರೆ. ಇಲ್ಲಿ ನಾಗದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಷಷ್ಠಿಯ ದಿನವಂತೂ ವಿಶೇಷ ನೂಕುನುಗ್ಗಲು ಇರುತ್ತದೆ. ಷಷ್ಠಿಯ ಉಪವಾಸವಿರುವವರು ಇಲ್ಲೇ ಅನ್ನದಾನ ಸ್ವೀಕರಿಸುತ್ತಾರೆ. ಒಟ್ಟಾರೆ ನಾಗ ಸುಬ್ರಹ್ಮಣ್ಯ ದೇವರ ಪುಣ್ಯ ಕ್ಷೇತ್ರ ಬಳ್ಳಮಂಜ ಕೋಟ್ಯಾನುಕೋಟಿ ಭಜಕರ ನಂಬಿಕೆಯನ್ನು ಸತ್ಯ ಮಾಡಿರುವ ಪವಿತ್ರ ಕ್ಷೇತ್ರವೆಂಬುದನ್ನು ಸಾಬೀತುಪಡಿಸಿದೆ.